ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಆಮ್ ಆದ್ಮಿ ಪಕ್ಷದ ದೆಹಲಿ ಸರ್ಕಾರ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರದ ನಡುವೆ ಮತ್ತೊಂದು ರಾಜಕೀಯ ಜಗಳ ಆರಂಭಗೊಂಡಿದೆ. 2025ರ ಗಣರಾಜ್ಯೋತ್ಸವ ಪೆರೇಡ್ಗೆ ದೆಹಲಿಯ ಸ್ತಬ್ಧ ಚಿತ್ರವು ಮತ್ತೊಮ್ಮೆ ತಿರಸ್ಕೃತಗೊಂಡಿದೆ. ಈ ವಿಷಯದಲ್ಲೂ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಿದೆ ಅಂತ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ಭಾನುವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಜ್ರಿವಾಲ್, ದೆಹಲಿ ಭಾರತದ ರಾಷ್ಟ್ರ ರಾಜಧಾನಿ, ಹೀಗಾಗಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಅದರ ಟ್ಯಾಬ್ಲೋ ಸೇರಿಸಬೇಕು ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಳೆದ ಕೆಲವು ವರ್ಷಗಳಿಂದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ದೆಹಲಿ ಟ್ಯಾಬ್ಲೋವನ್ನ ಸೇರಿಸದಿರುವ ಬಗ್ಗೆ ಎಎಪಿ ಮತ್ತು ಬಿಜೆಪಿ ನಡುವೆ ಜಗಳ ಇದೀಗ ಮತ್ತೊಮ್ಮೆ ಮುಂದುವರೆದಿದೆ. ಬಿಜೆಪಿ ಮತ್ತೆ ಕೂಡ ತಿರುಗೇಟನ್ನ ಕೊಟ್ಟಿದೆ. ಎಎಪಿ ಮುಖ್ಯಸ್ಥರಿಗೆ ತಿರುಗೇಟು ನೀಡಿದ ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ ಅವರು ರಾಷ್ಟ್ರೀಯ ಹಬ್ಬ ಸಮೀಪಿಸಿದಾಗಲೆಲ್ಲ ಕೇಜ್ರಿವಾಲ್ ಅವರ ನಿಜವಾದ ಬಣ್ಣ ತೋರಿಸ್ತಾರೆ. 2014ರಿಂದ ಇಡೀ ನಗರವು ಗಣರಾಜ್ಯೋತ್ಸವವನ್ನ ಆಚರಿಸಲು ಸಜ್ಜಾಗ್ತಿರುವಾಗ ದೆಹಲಿಯ ಜನರು ಈ ಘಟನೆಯನ್ನ ಮರ್ತಿಲ್ಲ. ಆದ್ರೆ ಕೇಜ್ರಿವಾಲ್ ಪ್ರತಿಭಟನೆಯನ್ನ ನಡೆಸುವ ಮೂಲಕ ಅದರ ಘನತೆಗೆ ಮಸಿ ಬಳಿದಿದ್ದಾರೆ ಅಂತ ಸಚ್ದೇವ್ ಹೇಳಿದ್ದಾರೆ. ಗಣರಾಜ್ಯೋತ್ಸವದ ಪೆರೇಡ್ಗೆ ಟ್ಯಾಬ್ಲೋಕ್ಸ್ ಹಾಗೂ ಆಯ್ಕೆ ಮಾಡುವ ನಿರ್ಧಾರವನ್ನ ಗೊತ್ತುಪಡಿಸಿದ ಸಮಿತಿಯು ಮಾಡಿದೆ ಮತ್ತು ಅವರ ಸಂಖ್ಯೆಯು ಸೀಮಿತವಾಗಿದೆ. ಇದು ಕೇಜ್ರಿವಾಲ್ ಅವರಿಗೆ ಚೆನ್ನಾಗಿ ತಿಳಿದಿದೆ ಅಂತ ಅವರು ಹೇಳಿದ್ರು. ಆದಾಗ್ಯೂ ದೆಹಲಿಯಲ್ಲಿ ಚುನಾವಣೆಗಳು ಸಮೀಪಿಸ್ತಾ ಇರುವುದರಿಂದ ನಿಜವಾದ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆಗೆ ತಿರುಗಿಸಲು ಕೇಜ್ರಿವಾಲ್ ಬಯಸ್ತಾರೆ ಅಂತ ಸಚ್ದೇವ್ ಹೇಳಿದ್ದಾರೆ. ಇನ್ನು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕೊನೆಯ ಬಾರಿ ದೆಹಲಿಯ ಟ್ಯಾಬ್ಲೋ ಕಾಣಿಸಿಕೊಂಡಿದ್ದು 2021ರಲ್ಲಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾದ್ರೆ ಇನ್ನು ಯಾರ್ಯಾರೆಲ್ಲ ಭಾಗಿಯಾಗ್ತಿಲ್ಲ ಅಂತ ನಾವು ನೋಡೋದಾದ್ರೆ ಬಿಹಾರ್, ಜಾರ್ಖಂಡ್, ಚಂಡೀಗಢ, ಕರ್ನಾಟಕ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ದಿಯು, ಉತ್ತರಾಖಂಡ, ಆಂಧ್ರ ಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕೋಷ್ಟಕಗಳು ಗಣರಾಜ್ಯೋತ್ಸವ 2025ಕ್ಕೆ ಭಾಗಿಯಾಗ್ತಿಲ್ಲ ಎನ್ನುವ ಅಂಶ ಗೊತ್ತಾಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲೇ.